5 ವರ್ಷ ಆಯಿತು. ಆಸ್ಪತ್ರೆ ಸ್ಯಾಂಕ್ಷನ್ ಆಗಿದೆ, 342 ಕೋಟಿ ಹಣ ಮಂಜೂರಾಗಿದೆ. ಈಗ 80% ವರ್ಕು ಮುಗಿದೇ 2.5 ವರ್ಷ ಆಯಿತು. ಅದು ಆರ್ಡರ್ ಏನಾಯಿತು, 80% ವರ್ಕ್ ಆದ ತಕ್ಷಣ ಅದಕ್ಕೆ ತೊಂದರೆ ತರಬೇಕು ಅಂತ ಅದಕ್ಕೆ ವೈದ್ಯಕೀಯ ಉಪಕರಣಗಳಿಗೆ ಮತ್ತು ವೈದ್ಯರ ನೇಮಕಾತಿ. 80% ವರ್ಕ್ ಮುಗಿದು 1.5 ವರ್ಷ ಆದರೂ ಕೂಡ ಏನೂ ಮಾಡ್ತಾ ಇಲ್ಲ ಅನ್ನೋದು ನಮ್ಮ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಇಲ್ಲದ ಕಾರಣ ಎಲ್ಲ ಮಂದಿ ಸಾಯ್ತಾ ಇದ್ದಾರೆ. ಹಾರ್ಟ್ ಆಪರೇಷನ್ ಮಾಡೋ ಆಸ್ಪತ್ರೆ ಇಲ್ಲ, ಕ್ಯಾನ್ಸರ್ ಆಸ್ಪತ್ರೆ ಇಲ್ಲ, ಆಮೇಲೆ ಇಡೀ ಜಿಲ್ಲೆಯಲ್ಲಿ ನ್ಯೂರೋ ಸರ್ಜರಿ ಇಲ್ಲ. ಎಲ್ಲಿ ಆಕ್ಸಿಡೆಂಟ್ ಆದರೂ ನಮ್ಗೆ ಗೊತ್ತಿದೆ, 10,000 ಕಿಲೋಮೀಟ್ರ್ ಜಾಗ. ಅದು ಈ ಕಡೆಯಿಂದ ಆ ಕಡೆ ತನಕ ನಾವು ಏನು ಗೋವಾ ಬಾರ್ಡರ್ ತನಕ ಬರ್ತೀವಿ. ಅಷ್ಟು ದೊಡ್ಡ ಜಾಗ ಆದರೂ ಕೂಡ ನಮಗೊಂದು ಆಸ್ಪತ್ರೆ ಆಗ್ತಾಯಿದೆ. ಆಗಿರೋ ಆಸ್ಪತ್ರೆಗಳು ಇದೇ 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 ಬಿಲ್ಡಿಂಗ್ ಆಗಿದೆ, ಆದರೂ ಡಾಕ್ಟರ್ ಇಲ್ಲ, ಡಾಕ್ಟರ್ ಕೊಡ್ತಾ ಇಲ್ಲ. ಸರ್, ಈಗಾಗಲೇ 112 ಕೋಟಿಯನ್ನು ಹಿಂದಿನ ಸರ್ಕಾರ ಬಿಡುಗಡೆ ಮಾಡಿತ್ತು. ಅದರಲ್ಲಿ ಉಪಕರಣಗಳಿಗಂತ 30 ಕೋಟಿ ಇತ್ತು. ಒಂದನೇ ಹಂತದಲ್ಲಿ 30 ಕೋಟಿ ಅಂತ ಹೇಳಿದ್ದೇನೆ 5 ಕೋಟಿ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಏನಾಗಿದೆ, ಅರ್ಧಂಬರ್ಧ ಕಟ್ಟಡ ನಡೆದು ಸಾರ್ವಜನಿಕರೆಲ್ಲರೂ ಕೂಡ 120, 200, 300 ಕಿಲೋಮೀಟರ್ ಬೇರೆ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಜನರಿಗೆ ಭರವಸೆ